ನಿಖಿಲ್ ಸ್ಪರ್ಧೆ ಸಾಧ್ಯತೆ ಹೆಚ್ಚಾಗ್ತಾ ಇರೋ ಬೆನ್ನಲ್ಲೇ ದಳಪತಿಗಳು ಹಾಗೂ ಸುಮಲತಾ ನಡುವಿನ ಸಂಬಂಧ ಹಳಸಿ ಹೋಗಿತ್ತಲ್ಲ, ಆಮೇಲೆ ಯುದ್ಧ ಒಂದ್ ರೀತಿ ಕಂಟಿನ್ಯೂ ಆಗ್ತಾ ಇತ್ತಲ್ಲ, ಅದಕ್ಕೆಲ್ಲ ಕದನ ವಿರಾಮ ಎಳೆಯೋ ಕೆಲಸವನ್ನ ಕೂಡ ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ನಮ್ಮ ಅರ್ಥಾತ್ ಜಾತ್ಯತೀತ ಜನತಾದಳ ಹಾಗೂ ಸುಮಲತಾ ನಡುವಿನ ಜಗಳ ಏನಿತ್ತು ಅಥವಾ ಸಂಘರ್ಷ ಏನಿತ್ತು ಅದು ಮುಗಿದ ಅಧ್ಯಾಯ ಅನ್ನೋದನ್ನ ತಿಳಿಸಿರೋ ಹಾಗೆ ಕಾಣಿಸ್ತಾ ಇದೆ. ಜಗಳದ ವಿಚಾರದಲ್ಲಿ ಯಾವ ರೀತಿ ಸ್ಟೆಪ್ ಅನ್ನು ಇಡ್ತಾರೆ, ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದು ಒಂದು ಕುತೂಹಲ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬೈಟ್ ಇದೆ, ನೋಡ್ಬಿಡೋಣ, ಆಮೇಲೆ ನಾವಿಬ್ರು ಮಾತಾಡೋಣ ಅಂತ. ಬನ್ನಿ ಆ ಡೀಟೇಲ್ಸ್ ನೋಡೋಣ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತೀವಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ, ಅದನ್ನ ಮತ್ತದನ್ನು ವೈಭವೀಕರಿಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ನಾವೇನೋ ಮಾಡೋದು ಅಂತ ಹೇಳಲ್ಲ. ಭಗವಂತ ನಮ್ಗೆ ಏನು ಮಾಡಿಸಿದ್ದಾನೆ ಅಷ್ಟೇ, ಭಗವಂತ ಮಾಡಿಸಿದ್ದಾನೆ, ಅದ್ರ ಮೇಲೆ ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದು. 2019ರಲ್ಲಿ ಪಕ್ಷೇತರವಾಗಿ ನಿಂತಂತ ನನ್ನ ಎದುರಾಳಿ ಯಾರಿದ್ರು ಆ ತಾಯಿಗೆ ಕಾಂಗ್ರೆಸ್ ಪಕ್ಷದಿಂದ, ರೈತ ಸಂಘದಿಂದ, ಇವತ್ತು ನಾವು ಜೊತೆ ಸೇರಿದಿರೋರ ಬಗ್ಗೆ ಚರ್ಚೆ ಮಾಡೋದು ಬೇಡ, ವಿಶ್ವಾಸಕ್ಕೆ ತಗೊಳ್ಳೋಣ. ಆದ್ರೂ ಕೂಡ ಬಿಜೆಪಿ ಪಕ್ಷದವರು ಕೂಡ ಎಲ್ಲರೂ ಕೂಡ ಸಂಚು ರೂಪಿಸಿ ಅವತ್ತು ಕುಮಾರಣ್ಣನ ಸರ್ಕಾರವನ್ನ ಕೆಡವಬೇಕು ಅಂತಕ್ಕಂಥದ್ದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಹುಡುಗನ್ನ ತೆಗಿಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಾರೆ.